ಇಂದು ನಾವು ವರ್ಗ ಸಮೀಕರಣ ಅಧ್ಯಾಯದ ಮೇಲೆ ಬರ್ತಕ್ಕಂಥ ಸೂತ್ರಗಳನ್ನು ನೋಡೋಣ. 10ನೇ ತರಗತಿಯ ವರ್ಗ ಸಮೀಕರಣ ವರ್ಗ ಸಮೀಕರಣ ಮೊದಲನೇ ಸೂತ್ರ ವರ್ಗ ಸಮೀಕರಣ ಆದರ್ಶ ರೂಪ. ವರ್ಗ ಸಮೀಕರಣದ ಆದರ್ಶ ರೂಪ ವರ್ಗ ಸಮೀಕರಣ ಆದರ್ಶ ರೂಪ ax² + bx + c = 0. ನೆಕ್ಸ್ಟ್ ವರ್ಗ ಸಮೀಕರಣದಲ್ಲಿ ಬರ್ತಕ್ಕಂಥ ಇಲ್ಲಿ ax² + bx + c = 0 ಇದು ವರ್ಗ ಸಮೀಕರಣ ಆದರ್ಶ ರೂಪ ಇರ್ತೈತಿ. ಬಟ್ a is not equal to 0. a ಬೆಲೆ ಯಾವಾಗಲಿ 0 ಆಗಿರಬಾರ್ದು. ಯಾಕಂದರೆ ಒಂದು ವೇಳೆ ವರ್ಗ ಸಮೀಕರಣದಲ್ಲಿ a ಬೆಲೆ 0 ಆದರೆ ಅದು ವರ್ಗ ಸಮೀಕರಣ ಆಗುವುದಿಲ್ಲ. ಹಾಗಾಗಿ a ಬೆಲೆ ಯಾವಾಗಲೇ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಇನ್ನು ವರ್ಗ ಸಮೀಕರಣದಲ್ಲಿ ಬರ್ತಕ್ಕಂಥ ಸೂತ್ರಗಳು ಮೂಲಗಳನ್ನು ಕಂಡುಹಿಡಿದು ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿತಕ್ಕಂಥದ್ದು x = -b + or minus -b + or minus √b² - 4ac / 2a. ಇದು ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಇದು ನಾವು ಮೊದಲ ಹೆಚ್ಚಾಗಿ ಮೂಲಗಳನ್ನು ಕಂಡುಹಿಡಿಯಕ್ಕೆ ಬಳಸ್ತಿದ್ವಿ. ಬಟ್ ಇತ್ತೀಚೆಗೆ ಇದು ಸಿಲೆಬಸ್ ಸ್ವಲ್ಪ ಇದರ ಮೇಲೆ ಪ್ರಾಬ್ಲಮ್ಗಳು ಇಲ್ಲ, ಹೀಗಾಗಿ ಇದು ನಾವು ಹೆಚ್ಚಿಗೆ ಬಳಸಂಗಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಶೋಧಕ ಬೆಲೆ ಕಂಡುಹಿಡಿದು ಶೋಧಕ = b² - 4ac ಒಂದು ವೇಳೆ ಇಲ್ಲಿ ಕೆಲವೊಂದಿಷ್ಟು ನಾವು ಬೆಲೆಗಳು ನೋಡ್ತೀವಿ. ಶೋಧಕದ ಬೆಲೆಯು 0ಕ್ಕೆ ಸಮನಾದರೆ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಸಮವಾಗಿರುತ್ತವೆ. ಎರಡನೇದು, ಶೋಧಕದ ಬೆಲೆಯು 0ಕ್ಕಿಂತ ಹೆಚ್ಚಾದರೆ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನ. ಮೂರನೇದು, ಶೋಧಕದ ಬೆಲೆಯು 0ಕ್ಕಿಂತ ಕಡಿಮೆ ಇದ್ದರೆ ಮೂಲಗಳ ಸ್ವಭಾವ ಊಹಾ ಸಂಖ್ಯೆಗಳು. ಇವು ವರ್ಗ ಸಮೀಕರಣ ಅಧ್ಯಾಯದಲ್ಲಿ ಬರ್ತಕ್ಕಂಥ ಸೂತ್ರಗಳು. ಒಂದನೇದು ರಿಪೀಟ್ ಆಗಿ ನಾನು ಹೇಳ್ತೀನಿ ರೀ. ವರ್ಗ ಸಮೀಕರಣ ಆದರ್ಶ ರೂಪ ax² + bx + c = 0. ಬಟ್ a ಬೆಲೆ is not equal to 0 ಆಗಿರ್ತೈತಿ. ವರ್ಗ ಸಮೀಕರಣ ಆದರ್ಶ ರೂಪ ಮೂಲಗಳ ಸ್ವಭಾವವನ್ನು ಮೂಲಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ x = -b + or minus √b² - 4ac / 2a.
ಶೋಧಕ ಬೆಲೆ